ಕನ್ಯಾ ರಾಶಿಗೆ ಹೇಗಿರುತ್ತೆ ಅಂತ. ಇನ್ನು ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಪಂಚಮದಲ್ಲಿ ಸೂರ್ಯ ಅಂತ ಏನು ಸಪೋರ್ಟಿವ್ ಆಗಿ ಇರೋದಿಲ್ಲ ಅಂತ ಹೇಳಬಹುದು. ಬಟ್ ವಿದ್ಯಾರ್ಥಿಗಳಿಗೆ ಸೂರ್ಯ ಒಳ್ಳೆಯ ರಿಸಲ್ಟ್ಸ್ನ ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ತಮ್ಮ ಶ್ರಮಕ್ಕೆ ತಕ್ಕಂಥ ಒಂದು ಫಲ ದೊರೆಯೋದಕ್ಕೆ ಅವಕಾಶ ಇರುತ್ತೆ. ಬಟ್ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಇಲ್ಲಿ ಭ್ರಮ ನಿರಸನ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ನೀವು ಸೂರ್ಯನಾರಾಯಣನ ಪೂಜೆಯನ್ನು ಹೆಚ್ಚಾಗಿ ಮಾಡಿಕೊಂಡು ಯಾವುದೇ ಕೆಲಸ ಮಾಡೋಕ್ಕೆ ಹೋದರೂ ಇಲ್ಲಿ ಜಯ ಸಿಗುತ್ತೆ ಅಂತ ಹೇಳಬಹುದು. ಓಕೆ, ಇನ್ನು ರೆಮಿಡಿಗೆ ಅಂತ ಬಂದರೆ ಕನ್ಯಾ ರಾಶಿಯವರು, ನಾನು ಮೊದಲೇ ಹೇಳಿದ ಹಾಗೆ ಕನ್ಯಾ ರಾಶಿಗೆ ಅಧಿಪತಿ ಕೂಡ ವಿಷ್ಣುನೇ ಆಗ್ತಾನೆ. ಅಂದರೆ ಬುಧ ಆಗ್ತಾನೆ. ಬುಧನಿಗೆ ವಿಷ್ಣು. ಸೊ ವಿಷ್ಣು ಸಹಸ್ರನಾಮ ಪಠಣ ಮಾಡಿ ವಿಷ್ಣು ಸ್ವರೂಪದ ಯಾವುದೇ ದೇವಸ್ಥಾನಗಳಿಗೆ ಹೋಗ್ಬಿಟ್ಟು ಬನ್ನಿ. ಅದು ಕೃಷ್ಣ ಇರಬಹುದು, ನರಸಿಂಹ ಇರಬಹುದು, ವೆಂಕಟೇಶ್ವರ ಇರಬಹುದು. ವಿಷ್ಣು ಸ್ವರೂಪದ ಯಾವುದೇ ದೇವಸ್ಥಾನಗಳಿಗೆ ಹೋಗಿ ಆ ದರ್ಶನವನ್ನು ಮಾಡ್ಕೊಂಡು ಬನ್ನಿ. ವಿಷ್ಣು ಸಹಸ್ರನಾಮನ ಕೇಳಿಸ್ಕೊಳ್ಳಿ. ಹೇಳಕ್ಕೆ ಸಾಧ್ಯ ಆದರೆ ಹೇಳಿ. ಸೊ ಇನ್ನು ಸೂರ್ಯ ನಮಸ್ಕಾರ ಅಂತೂ ನಾನು ಹೇಳಿದ್ದೀನಿ, ಈ ತಿಂಗಳು ಪೂರ್ತಿ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಇದಿಷ್ಟು ಮಾಡ್ಕೊಳ್ಳೋದ್ರಿಂದ ಕನ್ಯಾ ರಾಶಿಯವರಿಗೆ ಇರುವಂತಹ ತೊಂದರೆಗಳೇನಿದೆ ಅವು ನಿವಾರಣೆ ಆಗೋದಕ್ಕೆ ಅವಕಾಶ ಇರುತ್ತೆ.